ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೆಲವು ಜನರು ಎಷ್ಟೇ ಸಹಾಯ ಮಾಡಿದರೂ ಅದನ್ನು ತೋರಿಸ್ಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಇನ್ನು ಕೆಲವರು ಸ್ವಲ್ಪ ಪ್ರಮಾಣದಲ್ಲಿ ಸಹಾಯ ಮಾಡಿದರೂ ಅದನ್ನು ಪ್ರಚಾರಕ್ಕೋಸ್ಕರ ಎತ್ತಿ ಎತ್ತಿ ತೋರಿಸುತ್ತಾರೆ. ಸ್ನೇಹಿತರೆ, ಇಂಥ ಒಂದು ಅನುಭವ ಎಲ್ಲರೂ ಜೀವನದಲ್ಲೂ ಒಂದಲ್ಲ ಒಂದು ಬಾರಿ ಖಂಡಿತ ಆಗಿರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಯಾಕಂದರೆ ನಾವು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರನ್ನ ಸಹಾಯ ಕೇಳಬೇಕಾದಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಯಾರೊಬ್ಬರ ಜೀವನದಲ್ಲೂ ಕೂಡ ಇಲ್ಲಪ್ಪ ನಾನು ಸಹಾಯನೇ ಕೇಳಿಲ್ಲ ಇದುವರೆಗೂ ಒಬ್ಬರ ಹತ್ರನೂ ಕೂಡ ಅಂತ ಯಾರ ಜೀವನನೂ ಇರೋದಿಲ್ಲ ಅಲ್ವಾ? ಸೊ ಕೆಲವೊಮ್ಮೆ ಚಿಕ್ಕ ಸಹಾಯ ಆಗ್ಬೋದು, ದೊಡ್ಡ ಸಹಾಯ ಆಗ್ಬೋದು. ಕೆಲವೊಮ್ಮೆ ಒಬ್ಬರ ಹತ್ರ ಆದ್ರೂ ಸಹಾಯ ಕೇಳುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಯಾರು ನಮಗೆ ಸಹಾಯ ಮಾಡ್ತಾರೆ ಅಲ್ವಾ, ಸೊ ಅವ್ರನ್ನ ನಾವು ಕೆಲವೊಮ್ಮೆ ದೇವ್ರ ಸಂಬಂಧದಲ್ಲಿ ಕಂಡಿರ್ತೀವಿ. ಆದರೆ ನಮಗೆ ಯಾರು ಸಹಾಯ ಮಾಡೋಕ್ಕೆ ಬರ್ತಾರೆ ನೋಡಿ ವ್ಯಕ್ತಿ, ಸೊ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದನ್ನ ಖಂಡಿತ ನಾವು ಇಮ್ಯಾಜಿನ್ ಕೂಡ ಮಾಡಿರೋಕ್ಕಾಗಲ್ಲ. ಕೆಲವೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವ್ರೇನಾದ್ರು ನನಗೆ ಹೆಲ್ಪ್ ಮಾಡಿದರೆ ಯಾರ ಹತ್ರನೂ ಹೇಳ್ಕೊಂಡು ಬರಲ್ಲಪ್ಪ ಅಂತ. ಕೆಲವೊಮ್ಮೆ ಅದು ನಿಜ ಕೂಡ ಆಗಿರುತ್ತೆ, ಇನ್ನು ಕೆಲವೊಮ್ಮೆ ಅದು ಸುಳ್ಳು ಕೂಡ ಆಗಿಬಿಡುತ್ತೆ. ಸೊ ಯಾರು ನಮಗೆ ಸಹಾಯ ಮಾಡ್ತಾರೆ ಅಲ್ವಾ, ಅವರು ಕೆಲವೊಮ್ಮೆ ಚಿಕ್ಕ ಪುಟ್ಟ ಸಹಾಯನೂ ಕೂಡ ತುಂಬ ದೊಡ್ಡ ರೀತಿಯಲ್ಲಿ ಒಂದು ಪ್ರಚಾರ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ ಗೊತ್ತಿರುವಂತಹ ಫ್ರೆಂಡ್ಸ್ಗಳ ಹತ್ರ ಆಗ್ಬೋದು, ಸಂಬಂಧಿಕರ ಹತ್ರ ಆಗ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ನಾನು ಸಹಾಯ ಮಾಡಿದ್ದೆ, ಅದಕ್ಕೆ ಅವ್ರು ಹೀಗಿದ್ದಾರೆ, ಅದಕ್ಕೆ ಅವ್ರು ಹಾಗಾದರು, ಈ ರೀತಿಯಾಗಿ ಅವರ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಇಂತಹ ಮನಸ್ಥಿತಿ ಯಾರಿಗಿರುತ್ತೆ ಅಲ್ವಾ, ಸೊ ಅವ್ರ ಹತ್ರ ಸಹಾಯ ತಗೊಂಡ್ರೂ ಒಂದೇ, ಸಹಾಯ ತಗೊಳ್ದೆ ಇದ್ರೂ ಒಂದೇ. ಸೊ ಆದರೆ ಕೆಲವೊಮ್ಮೆ ನಾವು ಪರಿಸ್ಥಿತಿಯ ಒತ್ತಡಕ್ಕೆ ಮೀರಿ ಕೆಲವೊಮ್ಮೆ ಸಹಾಯನ ತಗೊಳ್ಬೇಕಾದಂತಹ ಸಿಚುವೇಶನ್ ಬಂದೇ ಬರುತ್ತಲ್ವಾ. ಬಟ್ ಆದರೆ ಇನ್ನೊಬ್ಬರು ವಿಷಯ ನಮಗೆ ಬೇಡ ಇವಾಗ. ಸೊ ನಾವು ನಮ್ಮ ಮೈಂಡ್ಸೆಟ್ ಬಗ್ಗೆ ಮಾತಾಡೋದಾದರೆ, ಸೊ ಯಾರಿಗೆ ಆಗ್ಬೋದು, ನಾವೊಂದು ಸಹಾಯನ ಮಾಡಿದಾಗ ಅದು ಎಂಥದ್ದೇ ಆಗ್ಬೋದು, ಓಕೆನಾ. ಸೊ ಎಂಥದ್ದೇ ಸಹಾಯ ಇರ್ಬೋದು, ಅದನ್ನು ಇನ್ನೊಬ್ರ ಹತ್ರ ನಾವು ಪ್ರಚಾರ ಮಾಡ್ಕೊಂಡು ಖಂಡಿತ ಹೋಗಬಾರ್ದು. ಆವಾಗ ಆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಅನ್ನೋದು ತುಂಬಾ ಕುಗ್ಗೋಗುತ್ತೆ ಅಂತಲೇ ಹೇಳ್ಬೋದು. ಆವತ್ತಿನ ದಿನದಲ್ಲಿ ಅವ್ರ ಕಷ್ಟ ಬಗೆಹರಿದಾಗ ಅವರು ನಮ್ಮನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ನಮ್ಮಿಂದನೇ ಅವರಿಗೆ ಇನ್ನೊಂದು ರೀತಿ ಕಷ್ಟನ ಕೊಟ್ಟಾಗ ನಾವು ಅವರ ಒಂದು ಕಷ್ಟನ ಬಗೆಹರಿಸಿದ್ದಕ್ಕೆ ಅರ್ಥನೇ ಇರೋದಿಲ್ಲ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೆ ಖಂಡಿತ ವಿಡಿಯೋದಲ್ಲಿ ಕಮೆಂಟಲ್ಲಿ ಶೇರ್ ಮಾಡಿ ಸ್ನೇಹಿತರೆ, ಓಕೆನಾ. ಸೊ ಯಾಕಂದರೆ ಇಂತಹ ವಿಚಾರಗಳು ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ನಡೀತಾನೆ ಇರುತ್ತೆ ಅಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇ, ಓಕೆನಾ. ಸೊ ಇಷ್ಟೇ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.